ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಶಿರಾ ಹುಡುಗಿ ಶಿಖಾ ವ್ಲಾಗ್ಸ್ ಕನ್ನಡ. ಸೊ ಇವತ್ತಿಂದ ನಾನು ಕುಚ್ ಕ್ಲಾಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೊಸದಾಗಿ ಯಾರೆಲ್ಲ ಕ್ರೋಶ ಕುಚ್ಚನ್ನ ಕಲಿಬೇಕು ಅಂತ ಇದ್ದೀರೋ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ನಾನು ಬೇಸಿಕ್ಕಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋದಲ್ಲೂ ನಿಮಗೆ ಸ್ಟೆಪ್ ಬೈ ಸ್ಟೆಪ್ಪು ಹೇಳ್ಕೊಡ್ತಾ ಹೋಗ್ತೀನಿ. ಹಾಗೆ ಇವತ್ತು ಬಂದು ನಾನು ಆರೆಳೆ ದಾರನ ಯಾವ ರೀತಿ ತೊಗೊಳ್ಳೋದು, ಕ್ರೋಶ ಕುಚ್ಚನ್ನ ಕಟ್ಟಲಿಕ್ಕೆ ಆರೆಳೆ ದಾರ ಯಾವ ರೀತಿ ತೊಗೊಳ್ಳೋದು ಅಂತಂದೇಳಿ ನಾನು ಎರಡು ರೀತಿಲಿ ಹೇಳ್ಕೊಡ್ತೀನಿ. ನಿಮಗೆ ಯಾವುದು ಈಸಿ ಅನಿಸುತ್ತೋ ನೀವು ಅದನ್ನು ಮಾಡ್ಕೊಳ್ಳಿ. ಸೊ ಪ್ಲೀಸ್ ಯಾರೆಲ್ಲ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋಸ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲನ್ನು ನೋಟಿಫಿಕೇಷನ್ನ ಕ್ಲಿಕ್ ಮಾಡಿದ್ರೆ ನಾನು ಅಪ್ಲೋಡ್ ಮಾಡೋ ಪ್ರತಿಯೊಂದು ವೀಡಿಯೋಸು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಸೊ ಬನ್ನಿ ಯಾವ ರೀತಿ ಮಾಡೋದು ಅಂತಂದೇಳಿ ತೋರಿಸ್ತೀನಿ ನಿಮಗೆ. ನೋಡಿ, ನಾವು ಆರೆಳೆ ದಾರ ತೊಗೊಳ್ಳಿಕ್ಕೆ ನಮಗೆ ಈ ರೀತಿ ಒಂದು ಖಾಲಿ ಟ್ಯೂಬ್ ಬೇಕಾಗುತ್ತೆ. ಈ ಥರ ಟ್ಯೂಬ್ ಆದರೂ ಓಕೆ, ಇಲ್ಲ ಕಡ್ಡಿಗಾದರೂ ನಾವು ತೊಗೋಬೋದು. ಪೆನ್ಸಿಲ್ ಅಥವಾ ಸ್ಟಿಕ್ ಏನಾದರೂ ನಾವು ಯೂಸ್ ಮಾಡಿಕೊಂಡು ತೊಗೋಬೋದು. ನಮಗೆ ಆರೆಳೆ ದಾರ ಬೇಕು ಅಂದರೆ ನಮಗೆ ಈ ರೀತಿ 2 ಟ್ಯೂಬ್ ಬೇಕು. ನಾನು ಆಲ್ರೆಡಿ ಒಂದಕ್ಕೆ ಸುತ್ತಿಟ್ಟಿದ್ದೀನಿ. ಸೊ ನೋಡಿ, ಈ ರೀತಿ ನಾವು ಸುತ್ತಿಟ್ಟಿದ್ದೀವಿ. ನಿಮಗೆ ಕಾಣಿಸ್ತಿದೆ ಅಲ್ಲ, ಇದು 3 ಎಳೆ ಇದೆ. ಸೊ ನಾನು ಇದೊಂದು ಟ್ಯೂಬ್ಗೆ ಸುತ್ತಕೊಂಡ್ರೆ 6 ಎಳೆ ದಾರ ನಮಗೆ ಸಿಗುತ್ತೆ. ಸೊ ಬನ್ನಿ ಯಾವ ರೀತಿ ಸುತ್ತೋದು ಅಂತಂದೇಳಿ ತೋರಿಸ್ತೀನಿ. ನೋಡಿ, ನಾವು ಈ ರೀತಿ ಇದು 1 ಲೇಯರು. ನಾನು ನಿಮಗೆ ತೋರಿಸ್ಲಿಕ್ಕೆ ಅಂತ ಚಿಕ್ಕದಾಗಿ ತೋರಿಸ್ತಾ ಇದ್ದೀನಿ. ನೋಡಿ ನೋಡಿ, ಇದು 2 ಲೇಯರು, ನೋಡಿ 3 ಲೇಯರು. ಈ ರೀತಿ ನಾವು 3 ಲೇಯರ್ಸ್ನ ತೊಗೋಬೇಕು. ಸೊ ನಾವು ಇದನ್ನು 3 ಲೇಯರ್ಸ್ನ ತೊಗೊಂಡು ನೋಡಿ ಈ ರೀತಿ ಟ್ಯೂಬ್ಗೆ ಫಿಂಗರಲ್ಲಿ ಹೋಲ್ಡ್ ಮಾಡಿ ಈ ರೀತಿ ಸುತ್ಕೋಬೇಕು. ಸೊ ನಾನಿವಾಗ ತೋರಿಸ್ಲಿಕ್ಕೆ ಅಂತ ಚಿಕ್ಕದಾಗಿ ತೊಗೊಂಡಿದ್ದೆ, ನಾನು ನಿಮಗೆ ದೊಡ್ಡದಾಗಿ ತೊಗೊಂಡು ತೋರಿಸ್ತೀನಿ. ಸೊ ನೋಡಿ, ಈ ರೀತಿ ಸ್ವಲ್ಪ ಲೆಂತಿಯಾಗಿ ತೊಗೊಳ್ಳಿ. ಸೊ ನೋಡಿ, ಇದು 3 ಎಳೆ ದಾರ ತೊಗೊಂಡಿದ್ದೀನಿ. ನಾವಿವಾಗ ಇದನ್ನು ಈ ರೀತಿ ಟ್ಯೂಬ್ಗೆ ಒಂದು ಫಿಂಗರಲ್ಲಿ ಹೋಲ್ಡ್ ಮಾಡಿ ಈ ರೀತಿ ಸುತ್ಕೊಳ್ತಾ ಬರಬೇಕು. ಸೊ ಸ್ವಲ್ಪ ಇಲ್ಲಿ ಎಂಡಿಂಗ್ ನೋಡ್ಕೋಬೇಕು ನಾವು. ಇದನ್ನು ನೋಡಿಕೊಂಡು ಸೊ ಈ ಎಂಡಿಂಗ್ ಏನಿದೆ ಇದರೊಳಗಡೆ ನಾವು 2 ಫಿಂಗರ್ಸ್ನ ಈ ರೀತಿ ಹಾಕಿ 2 ಫಿಂಗರ್ಸ್ನ ಹಾಕಿ ಇದರಿಂದ ನಾವು ಈ ರೀತಿ ದಾರನ ಮೇಲೆ ಹಿಂಗೆ ಎಳ್ಕೊತಾ ಹೋಗಬೇಕು. ನೋಡಿ 3 ಲೇಯರ್ಸ್ ಕಾಣಿಸ್ತಿದೆ ಅಲ್ಲ. ಸೊ ಇದನ್ನು ನಾವು ನೆಕ್ಸ್ಟ್ ಈ ರೀತಿ ಸುತ್ಕೊತಾ ಬರಬೇಕು. ಸೊ ನಾವು ಈ ಎಂಡಿಂಗ್ ಏನಿದೆ ಇದನ್ನು ಫುಲ್ ಕವರ್ ಮಾಡ್ಕೋಬಾರ್ದು, ಈ ರೀತಿ ಕವರ್ ಮಾಡ್ಕೋಬಾರ್ದು. ಇದನ್ನು ನಾವು ನೋಡಿಕೊಂಡು ಸುತ್ಕೊಳ್ತಾ ಬರಬೇಕು. ಸೊ ನೋಡಿ, ಈ ರೀತಿ ಎಳ್ಕೊಂಡು ನಾವು ಸುತ್ಕೊಳ್ತಾ ಬರಬೇಕು. ಈ ರೀತಿ ಸುತ್ಕೊಂಡ್ರೆ ನಮಗೆ 3 ಲೇಯರ್ಸು ಥ್ರೆಡ್ಡು ಸಿಗುತ್ತೆ. ಎಷ್ಟು ಬೇಕೋ ಸೀರೆಗೆ ನಾವು ಅಷ್ಟನ್ನು ಕೂಡ ನಾವು ಈ ರೀತಿ ಸುತ್ಕೊಳ್ತಾ ಬರಬೇಕು. ನಾವು ಈ ರೀತಿ 2 ಫಿಂಗರ್ಸ್ ಹಾಕ್ಕೊಂಡು ಇಷ್ಟು ಲೆಂತಿಯಾಗಿ ಮಾಡಿಕೊಂಡು ಈ ರೀತಿ ಫಾಸ್ಟಾಗಿ ಸುತ್ಕೊಳ್ತಾ ಹೋದರೆ ನಮಗೆ 3 ಲೇಯರ್ಸ್ ಅನ್ನೋದು ಸಿಗುತ್ತೆ. ನಾವು ಈ ಎಂಡಿಂಗ್ನ ನೋಡಿಕೊಂಡು ಸುತ್ಕೋಬೇಕು. ನೋಡಿ, ನಾನು 2 ಟ್ಯೂಬ್ಗೆ ಸುತ್ಕೊಂಡಿದ್ದೀನಿ. ಸೊ ಈಗ ಇದನ್ನು ಈ ರೀತಿ ಗಂಟು ಹಾಕ್ಕೊಂಡ್ರೆ ನಮಗೆ ಇದಿವಾಗ 6 ಎಳೆ ದಾರ ಸಿಗುತ್ತೆ. ನೋಡಿ, 6 ಎಳೆ ಇದೆ. ಸೊ ನೋಡಿ, 6 ಎಳೆ ದಾರ ಯಾವುದೇ ರೀತಿ ಗಂಟಿಲ್ಲದೆ ಇರೋ ಥರ ತುಂಬ ನೀಟಾಗಿ ಕ್ಲೀನಾಗಿ ನಮಗೆ ಸಿಗುತ್ತೆ. ಸೊ ಇದು ಫಸ್ಟ್ ಸ್ಟೆಪ್ಪು. ಸೊ ಬನ್ನಿ ನಾನು ನೆಕ್ಸ್ಟ್ ಸ್ಟೆಪ್ಪು ತೋರಿಸ್ತೀನಿ ನಿಮಗೆ. ಸೊ ಸೆಕೆಂಡ್ ಸ್ಟೆಪ್ಪು ಬಂದು ನಾನು ಟೈಲರಿಂಗ್ ಮಿಷಿನ್ ಬಾಬಿನ ಯೂಸ್ ಮಾಡಿಕೊಂಡು ಯಾವ ರೀತಿ 6 ಎಳೆ ದಾರನ ತೊಗೊಳ್ಳೋದು ಅಂತಂದೇಳಿ ಹೇಳ್ತೀನಿ. ಯೂಶ್ವಲಿ ಒಂದು 60% ಜನಗಳು ಟೈಲರಿಂಗ್ ಮಿಷಿನ್ನ ಯೂಸ್ ಮಾಡ್ತಾರೆ. ಅವ್ರಿಗೆಲ್ಲ ಬಾಬಿನ್ ಬಗ್ಗೆ ಗೊತ್ತಿರುತ್ತೆ. ಇದು ಬಂದು ನಮಗೆ ಬ್ಯಾಂಗಲ್ ಸ್ಟೋರಲ್ಲಾಗಿರ್ಬೋದು ಅಥವಾ ಮೆಟೀರಿಯಲ್ಸ್ ಅಂಗಡಿಗಳಲ್ಲಾಗಿರ್ಬೋದು ಸಿಗುತ್ತೆ. 1 ಬಾಬಿನ್ ಬಂದು ಒಂದು 5 ರೂಪೀಸ್ ಏನೋ ಬೀಳುತ್ತೆ. ನಾವೊಂದು 6 ಕಲೆಕ್ಟ್ ಮಾಡಿ ಇಟ್ಕೊಂಡ್ರೆ ನಮಗೆ ಯೂಸ್ಫುಲ್ ಆಗುತ್ತೆ. ಸೊ ಇದು ನೋಡಿ, ಇದು ಮಿಷಿನ್ ಥ್ರೆಡ್ಡು, ಕಾಟನ್ ಥ್ರೆಡ್ ಅಂದರೆ ಸ್ಟಿಚಿಂಗಿಗೆ ನಾವೇನು ವೈನ್ ಮಾಡ್ಕೊಂಡಿದ್ದೀವಲ್ಲ ಆ ಕಾಟನ್ ಥ್ರೆಡ್ಡು ಇದು. ಸೊ ನಾವು ಇದನ್ನು ಯಾವ ರೀತಿ ವೈನ್ ಮಾಡ್ಕೊತೀವೋ ಮಿಷಿನಲ್ಲಿ ಥ್ರೆಡ್ನ, ಅದೇ ರೀತಿ ನಾವು ಸ್ಯಾರಿ ಕುಚ್ಚನ್ನ ಕಟ್ಟಲಿಕ್ಕೆ ಒಂದು 6 ಬಾಬಿನ್ಗೆ ನಾವು ಸಿಲ್ಕ್ ಥ್ರೆಡ್ನ ವೈನ್ ಮಾಡ್ಕೋಬೇಕು. ಸೊ ನಾನು ಮಾಡಿ ಇಟ್ಕೊಂಡಿದ್ದೀನಿ, ತೋರಿಸ್ತೀನಿ ನೋಡಿ. ನಾನೊಂದು 6 ಥ್ರೆಡ್ನ ವೈನ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಸಿಲ್ಕ್ ಥ್ರೆಡ್ನ ಮಿಷಿನಲ್ಲಿ ಕಾಟನ್ ಥ್ರೆಡ್ ಹೆಂಗೆ ವೈನ್ ಮಾಡ್ಕೊತೀವೋ ಅದೇ ರೀತಿ ನಾನು ವೈನ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಬಂದು ಒಂದು 5 to 10 ಮಿನಿಟ್ಸಲ್ಲೆಲ್ಲ ನಮ್ಗೆ ಆಗೋಗ್ಬಿಡುತ್ತೆ. ತುಂಬ ಕ್ವಿಕ್ಕಾಗಿ ನಮಗೆ ಬೇಗ ಆಗೋಗ್ಬಿಡುತ್ತೆ. ನಾನು ಫಸ್ಟ್ ಸ್ಟೆಪ್ ಏನು ತೋರಿಸೋದ್ನಲ್ವಾ, ಅದು ಏನಿಲ್ಲ ಅಂದರೆ ಒಂದು 1/2 ಅವರ್ ಆದರೂ ಟೈಮ್ ಬೇಕಾಗುತ್ತೆ. ಸೊ ಇದು ತುಂಬ ಕ್ವಿಕ್ಕಾಗಿ ಆಗುತ್ತೆ. ಸೊ ನಾವು ಒಂದು ಸಲ 6 ಬಾಬಿನ್ಗೆ ವೈನ್ ಮಾಡಿ ಇಟ್ಕೊಂಡ್ರೆ ನಾವೊಂದು ಫುಲ್ ಸ್ಯಾರಿನ ಕಂಪ್ಲೀಟಾಗಿ ಹಾಕ್ಕೋಬೋದು.
ರೆಗ್ಯುಲರಾಗಿ ಹಾಕೋವಂಥವ್ರು ಇದ್ದಾರಲ್ವ, ಸಾರಿ ಕುಚ್ಚನ್ನ ಈಗ ರೆಗ್ಯುಲರಾಗಿ ಹಾಕ್ತಾರಲ್ಲ, ಅವರು ಏನು ಮಾಡ್ತಾರೆ, ಯೂಶ್ವಲಿ ಒಂದು 6ನ ಥ್ರೆಡ್ನ ತೊಗೊಂಡು ಇಟ್ಕೊತಾರೆ. ಅವ್ರಿಗೆ ಯೂಸ್ ಆಗುತ್ತೆ, ಅವ್ರು ಡೈಲಿ ಸ್ಯಾರಿ ಕುಚ್ಚನ್ನ ಹಾಕ್ತಾ ಇರ್ತಾರಲ್ಲ, ಸೊ ಯೂಸ್ ಆಗುತ್ತೆ. ನಾವು ಯಾವುದೋ ಒಂದು ಸ್ಯಾರಿಗೆ ಹಾಕೋತೀವಿ ಅನ್ನೋರಿಗೆ ಸುಮ್ಮನೆ ಕಾಸ್ಟ್ ಜಾಸ್ತಿ ಆಗುತ್ತೆ. ಸೊ ಆ ಥರದವರು ಒಂದು ಥ್ರೆಡ್ನ ತೊಗೊಂಡು ನಾವು ಈ ರೀತಿ ಬಾಬಿನ ವೈಂಡ್ ಮಾಡ್ಕೋಬೋದು. ಅಥವಾ ನಾನು ಫಸ್ಟು ಸ್ಟೆಪ್ ಏನು ತೋರಿಸ್ದೆ, ಈ ರೀತಿ ಒಂದು ಟ್ಯೂಬ್ಗೂ ಕೂಡ ನಾವು ಸುತ್ಕೋಬೋದು. ಸೊ ನಿಮಗೆ ಯಾವ ಸ್ಟೆಪ್ಪು ಈಸಿ ಅಂತ ಅನ್ನಿಸುತ್ತೋ, ಕ್ವಿಕ್ಕಾಗಿ ಆಗುತ್ತೆ ಅಂತ ಅನಿಸುತ್ತೋ ನೀವು ಅದನ್ನು ಮಾಡ್ಕೋಬೋದು. ಸೊ ನೋಡಿ, 2 ರೀತಿಲೂ ನಾವು ಥ್ರೆಡ್ನ ತೊಗೋಬೋದು. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.